ದೊಡ್ಡ ದೊಡ್ಡ ಬೆಡ್ಶೀಟ್ಗಳನ್ನು ತೊಳೆಯೋದು ತುಂಬ ಹರಸಾಹಸ ಆಗಿದೆಯಾ? ಈ ಚಿಪ್ ಲಿಕ್ವಿಡ್ ಇದ್ದರೆ ಸಾಕು, ಎಂಥ ದೊಡ್ಡ ಬೆಡ್ಶೀಟ್ ಆದರೂ ನಿಮಿಷಗಳಲ್ಲಿ ಕ್ಲೀನ್ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ಬಿಳಿ ಸೀರೆಗೆ ಹತ್ತಿರುವ ಕಾಫಿ ಕಲೆ ಆಗಿರ್ಬೋದು, ರಕ್ತದ ಕಲೆ ಆಗಿರ್ಬೋದು, ಹಾಗೆ ಸಾಂಬಾರ್ ಕಲೆ ಆಗಿರ್ಬೋದು, ಹೋಗ್ತಾ ಇಲ್ವಾ? ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗಿದೆಯಾ? ಈ ಟಿಪ್ಸನ್ನು ಫಾಲೋ ಮಾಡಿ. ಬಿಳಿ ಸೀರೆ ಮೇಲೆ ಈ ರೀತಿ ಸ್ವಲ್ಪ ಕಾಫಿನ ನೋಡಿ ಚೆಲ್ಕೊಳ್ತಾ ಇದ್ದೀನಿ. ನಂತರ ನಿಮ್ಮ ಹತ್ರ ಯಾವ ಶಾಂಪೂ ಇದೆಯೋ ಆ ಶಾಂಪೂ ತಗೊಳ್ಳಿ. ನೋಡಿ, ಈಗ ನಿಮ್ಮ ಹತ್ರ ವಾಷಿಂಗ್ ಸೋಡಾ ಇದ್ದರೆ ವಾಷಿಂಗ್ ಸೋಡಾ ಒಂದು ಸ್ವಲ್ಪ, ಅಥವಾ ಕುಕ್ಕಿಂಗ್ ಸೋಡಾ ಇದ್ದರೂ ಪರವಾಗಿಲ್ಲ. ಹಲ್ಲುಜ್ಜುವ ಬ್ರಷಲ್ಲಿ, ವೇಸ್ಟ್ ಆಗಿರುವ ಬ್ರಷಲ್ಲಿ ಈ ರೀತಿ ಚೆನ್ನಾಗಿ ಉಜ್ಕೊಂಡ್ಬಿಡಬೇಕು. ನಾವು ಬಟ್ಟೆ ಉಜ್ಜುವ ಬ್ರಷಲ್ಲಿ ಉಜ್ಜೋದಕ್ಕಿಂತ ಈ ಥರ ಬ್ರಷಲ್ಲಿ ಉಜ್ಜೋದ್ರಿಂದ ಹಿಡಿದಿರುವ ಕಲೆ ನೀಟಾಗಿ ಬಿಟ್ಕೊಳ್ಳುತ್ತೆ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಈ ರೀತಿ ಉಜ್ಜಿದ್ರೆ ಸಾಕಾಗುತ್ತೆ. ತಕ್ಷಣದಲ್ಲಿ ಆ ಕಲೆ ಬಿಟ್ಕೊಳ್ಳುತ್ತೆ. ಟ್ರೈ ಮಾಡಿ ನೋಡಿ. ಎಷ್ಟೋ ಸಲ ನಾವು ಚಿಕ್ಕ ಮಕ್ಕಳಿರೋರು ಒಂದು ಚೆನ್ನಾಗಿರೋ ಸೀರೆ ಉಟ್ಕೊಂಡಿರ್ತೀವಿ, ತಕ್ಷಣದಲ್ಲಿ ಏನಾದರೂ ಕಲೆ ಆದರೆ ಸೀರೆಗೆ ಹತ್ತಿರುವ ಕಲೆ ಸ್ವಲ್ಪ ಕೂಡ ಇರೋದಿಲ್ಲ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು, ನೀರಿನಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೀರೆ ವೈಟಾಗಿ ಕಾಣಿಸುತ್ತೆ. ನೀವು ಇದೇ ಥರ ವೈಟ್ ಸೀರೆಗೆ ಏನಾದರೂ ಕಲೆಗಳು ಬಿತ್ತು ಅಂದರೆ ಈ ರೀತಿಯಾಗಿ ಕ್ಲೀನ್ ಮಾಡಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಮ್ಮ ಗೃಹಿಣಿಯರಿಗೆ ಈ ಟಿಪ್ಸ್ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋ ನೋಡ್ಕೊಂಬರೋಣ. ಕಾಟನ್ ಲುಂಗಿಗಳಿಗೂ ಅಷ್ಟೇ ಅರಿಶಿಣದ ಕಲೆ ಅಥವಾ ಕಾಫಿ ಕಲೆಗಳು ಬಿದ್ದರೆ ಕ್ಲೀನ್ ಮಾಡೋದು ತುಂಬ ಕಷ್ಟ. ತೆಳು ಬಟ್ಟೆಗಳನ್ನೇ ಬೇಗ ಕ್ಲೀನ್ ಮಾಡ್ಬೋದು. ಕಾಟನ್ ಬಟ್ಟೆಗಳನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಾನು ಇಲ್ಲಿ ಅರಿಶಿಣದ ಕಲೆ ಹೇಗೆ ತೆಗೆದು ನೋಡೋಣ. ವೈಟ್ ಲುಂಗಿಗೆ ಅರಿಶಿಣದ ನೀರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಈ ಕಲೆ ಅಂತೂ ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಇದನ್ನು ನಾವು ಹೇಗೆ ತೆಗೆಯೋದು ನೋಡ್ಕೊಂಬರೋಣ. ಫಸ್ಟು ಅರಿಶಿಣ ಬಿದ್ದಿರೋ ಜಾಗವನ್ನು ಚೆನ್ನಾಗಿ ಒರೆಸ್ಕೊಂಡ್ಬಿಡಬೇಕು. ನಂತರ ಒಂದರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ, 1 ಚಿಟಿಕೆಯಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಡೆಟಾಯ್ಲು, ಇದಂತೂ ಈ ಥರ ಕಲೆಗಳನ್ನು ತೆಗೆಯೋಕ್ಕೆ ತುಂಬ ಯೂಸ್ ಆಗುತ್ತೆ. 1 ಚಮಚದಷ್ಟು ಡೆಟಾಯ್ಲನ್ನ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಹೋಗಿ. 1 ಚಮಚದಷ್ಟು ಡೆಟಾಯ್ಲನ್ನು ತೊಗೊಂಡಿದ್ದೀನಿ. ಈಗ ಬ್ರಷಲ್ಲಿ ಈ ಥರ ಉಜ್ಕೊಂಬಿಡೋಣ. ನೋಡಿ, ಇದೇ ಥರ ಬ್ರಷಲ್ಲಿ ಯಾವ ಜಾಗದಲ್ಲಿ ಕಲೆ ಆಗಿರುತ್ತೋ ಅದನ್ನು ಈ ಥರ ಬ್ರಷಲ್ಲಿ ನಾವು ಉಜ್ಕೊಳ್ಬೇಕು. ನಾವು ಬಟ್ಟೆ ತೊಳೆಯೋ ಬ್ರಷಲ್ಲಿ ಉಜ್ಜೋದಕ್ಕಿಂತ ಇದು ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಇದೇ ಥರ 1 ನಿಮಿಷಗಳ ಕಾಲ ಚೆನ್ನಾಗಿ ಉಜ್ತಾ ಹೋದರೆ ಆ ಅರಿಶಿಣದ ಕಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಎಂಥ ಹಳೆಯ ಕಲೆಗಳನ್ನಾದರೂ ಈ ವಿಧಾನದಲ್ಲಿ ನಾವು ಕ್ಲೀನ್ ಮಾಡ್ಬೋದು. 1 ರೌಂಡ್ ಈ ಥರ ಉಜ್ಜಿಬಿಟ್ಟು ಒಣಗಿಸ್ಬಿಡ್ಬೇಕು. ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ ಮೇಲೆ ಸ್ವಲ್ಪ ಹಳದಿ ಕಲೆ ಕೂಡ ಕಾಣೋದಿಲ್ಲ. ಯಾವುದೇ ಒಂದು ಬಟ್ಟೆಗೆ ಕಲೆ ಆದರೂ ಕೂಡ ಫಸ್ಟು ಚೆನ್ನಾಗಿ ಉಜ್ಜಿ ಇದೇ ವಿಧಾನದಲ್ಲಿ ತೊಳೆದು ಒಣಗಿಸಾದ್ಮೇಲೆ, ಒಣಗಿದ ಮೇಲೆ ನಮಗೆ ಸ್ವಲ್ಪನೂ ಕೂಡ ಕಲೆ ಕಾಣಿಸೋದಿಲ್ಲ. ನಾನಿವಾಗ ನೀರಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಅದೇ ಜಾಗವನ್ನು. ನೋಡಿ, ಸ್ವಲ್ಪ ಇದೆ, ಈ ಥರ ಕಾಣಿಸ್ತಾ ಇದೆ. ಒಣಗಿದ ಮೇಲೆ ಸ್ವಲ್ಪ ಕೂಡ ಇದರ ಕಲೆ ಕಾಣಿಸೋದಿಲ್ಲ. ಈಗ ನೋಡಿ, ಅದೇ ಜಾಗವನ್ನು ತೊಳ್ಕೊಳ್ತಾ ಇದ್ದೀನಿ. ತೊಳೆದ್ಬಿಟ್ಟು ಇದನ್ನು ಒಣಗಿಸ್ಬಿಡಿ. ಸ್ವಲ್ಪ ಕೂಡ ಕಲೆ ಕಾಣಿಸೋದಿಲ್ಲ. ಇದೇ ಥರ ಕಾಟನ್ ಲುಂಗಿಗಳಿಗೇನಾದರೂ ಕಲೆ ಆದರೆ ಸೇಮ್ ವಿಧಾನದಲ್ಲಿ ನೀವು ಕ್ಲೀನ್ ಮಾಡ್ಬೋದು. ಈ ಐಡಿಯಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಒಣಗಾದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಬಿಸಿಲಿಗೆ ಚೆನ್ನಾಗಿ ಒಣಗಾದ್ಮೇಲೆ ಸ್ವಲ್ಪ ಕೂಡ ಕಲೆ ಕಾಣೋದಿಲ್ಲ, ಅರಿಶಿಣದ ಕಲೆನೇ ಕಾಣೋದಿಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಟ್ರೈ ಮಾಡಿ ನೋಡಿ. ಅನ್ನ ಮಾಡಿ ಗಂಜಿನ ಚೆಲ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನೋಡಿ ಬನ್ನಿ. ಎಷ್ಟೇ ಕೊಳೆಯಾಗಿರುವ ಬಿಳಿ ಬಟ್ಟೆಗಳು, ಯೂನಿಫಾರ್ಮ್ಗಳನ್ನು ತೊಳೆಯೋದು ತುಂಬ ಕಷ್ಟ ಅನ್ಕೋತೀರಾ? ಮನೆಯಲ್ಲೇ ಈ ಸೂಪರ್ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳಿ. ಬನ್ನಿ ಹೇಗಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಅರ್ಧ ಪಾತ್ರೆಯಷ್ಟು ಗಂಜಿನ ತೊಗೊಂಡಿದ್ದೀನಿ. ಆ ಗಂಜಿಗೆ ಒಂದು ಸ್ವಲ್ಪ ಕೆಲವೊಂದು ಐಟಮನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 1 ಚಮಚದಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬಟ್ಟೆ ತೊಳೆಯೋ ಲಿಕ್ವಿಡ್ ಇದ್ದರೆ ಅದು ಹಾಕ್ಕೊಳ್ಳಿ. ಅದಿಲ್ಲ ಅಂದರೆ ಬಟ್ಟೆ ತೊಳೆಯೋ ಪೌಡ್ರನ್ನ ಹಾಕ್ಕೊಳ್ಳಿ.
ಎರಡನ್ನೂ ಈ ಗಂಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೇನಾಗಿ ಮಕ್ಕಳ ಯೂನಿಫಾರ್ಮ್ಗಳ ಈ ಕ್ಯಾನ್ವಾಸಲ್ಲಿ ಗಲೀಜಾಗಿರುತ್ತೆ, ಎಲ್ಲ ಕಲೆ ಕೂಡ ನೀಟಾಗಿ ಹೋಗುತ್ತೆ. ನಾನಿಲ್ಲಿ ಒಂದೆರಡು ಬಟ್ಟೆಗಳನ್ನು ತಗೊಂಡಿದ್ದೀನಿ. ಒಂದು 5 ರಿಂದ 10 ನಿಮಿಷಗಳ ಕಾಲ ಈ ಗಂಜಿ ಲಿಕ್ವಿಡಲ್ಲಿ ನೆನೆಸ್ಬಿಡಿ ಈ ಬಟ್ಟೆನ. ಮಕ್ಕಳ ಯೂನಿಫಾರ್ಮ್ ಆಗಿರ್ಬೋದು, ಎರಡು ಶರ್ಟನ್ನು ನಾನು ಈ ಗಂಜಿ ನೀರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷಗಳ ಕಾಲ ನೆನೆಸ್ಬಿಡಿ. ಆರಾಮವಾಗಿ ಕ್ಯಾನ್ವಾಸಲ್ಲಿರೋ ಗಲೀಜು ಆಗಿರ್ಬೋದು, ಎಂಥದೇ ಕೊಳೆ ಇದ್ರೂ ಕೂಡ ಇದು ಒಂದು ಸ್ವಲ್ಪ ಬ್ರಷಲ್ಲಿ ಉಜ್ತಾನೆ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಬಟ್ಟೆ ಕೂಡ ಹೊಳಪಾಗುತ್ತೆ. ಈ ಗಂಜಿಯಲ್ಲಿ ಬಿಳಿ ಬಟ್ಟೆಗಳನ್ನೆಲ್ಲವನ್ನು ನಾವು ಕ್ಲೀನ್ ಮಾಡ್ಕೊಳ್ಬೋದು. ಇದೇ ರೀತಿಯಾಗಿ ಒಂದು 10 ನಿಮಿಷ ಬಿಟ್ಟಾದ ಮೇಲೆ ನಾವು ಈ ಕ್ಯಾನ್ವಾಸನ್ನ ಕೈಯಿಂದ ಉಜ್ಜಿದ್ರೆ ಸಾಕು, ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ. ತೊಳೆಯೋದು ಕೂಡ ತುಂಬ ಕಷ್ಟ, ಬಟ್ಟೆ ಕೂಡ ಹೊಳಪಾಗಿರುತ್ತೆ. 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನೆನೆಸಬೇಕು ಈ ನೀರಲ್ಲಿ. ನಂತರ ಇದನ್ನು ಇನ್ನೊಂದ್ಸಲ ಉಜ್ಜಿ ಕ್ಲೀನಾಗಿರುವ ನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಪಳ ಪಳ ಅಂತ ಹೊಳಿತಾ ಇರುತ್ತೆ ಯೂನಿಫಾರ್ಮ್. ಇದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಿಳಿಯಾಗಿ ಕಾಣಿಸುತ್ತೆ. ಯಾವುದೇ ಆದ ಆಲ ಹಾಕಿಲ್ಲ. ನಾವೇ ಈ ಗಂಜಿ ಲಿಕ್ವಿಡನ್ನು ಮಾಡಿ ಮನೆಯಲ್ಲಿ ಈ ಥರ ಹೊಳೆಯೋ ಥರ ಕ್ಲೀನ್ ಮಾಡ್ಬೋದು ಬಟ್ಟೆಗಳನ್ನು. ಬನ್ನಿ ಕೊನೆಯ ವಿಡಿಯೋ ನೋಡ್ಕೊಂಬರೋಣ. ಇದಂತೂ ತುಂಬ ಯೂಸ್ ಆಗೋಂಥ ವಿಡಿಯೋ ಅಂತಲೇ ಹೇಳ್ಬೋದು. ದೊಡ್ಡ ದೊಡ್ಡ ಬೆಡ್ಶೀಟ್ಗಳನ್ನು ತೊಳೆಯೋದು ತುಂಬ ಹರಸಾಹಸ ಆಗಿದೆಯಾ ನಿಮಗೆ? ಹಾಗಿದ್ರೆ ಈ ವಿಡಿಯೋ ನೋಡಿ. ಇದಂತೂ ತುಂಬ ಭಾರ ಇದೆ ಬೆಡ್ಶೀಟು. ಇದನ್ನು ಹೊತ್ಕೊಳ್ಳೋಕ್ಕೆ ತುಂಬ ಖುಷಿ ಅನಿಸುತ್ತೆ, ಆದರೆ ತೊಳಿಬೇಕು ಅಂದಾಗ ತುಂಬ ಕಷ್ಟ ಆಗುತ್ತೆ. 1-2 ಜನ ಬೇಕಾಗುತ್ತೆ. ಅದು ಯಾವುದೂ ಇಲ್ಲದೆ ತುಂಬ ಸುಲಭವಾಗಿ ಬರೀ ಲಿಕ್ವಿಡ್ ಇದ್ದರೆ ಸಾಕು, ನಾವು ಎಷ್ಟು ಕ್ಲೀನಾಗಿ ತೊಳಿಬೋದು ನೋಡ್ತಾ ಹೋಗಿ. ಒಂದೇ ಒಂದು ಪ್ಯಾಕೆಟ್ ಶಾಂಪೂನ ಈ ಚಿಪ್ಪಿಗೆ ಹಾಕ್ಕೊಂಡಿದ್ದೀನಿ. ನೀವು ಯಾವುದು ಬಟ್ಟೆ ತೊಳೆಯೋಕ್ಕೆ ಯೂಸ್ ಮಾಡ್ತೀರಾ ಆ ಪೌಡ್ರನ್ನು ಹಾಕ್ಕೊಳ್ಳಿ. 2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. 2 ಬೆಡ್ಶೀಟ್ ನಾನು ತೊಗೊಂಡಿದ್ದೆ. ಇವಾಗ ಇದೆರಡನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ಲಿಕ್ವಿಡ್ ಥರ ರೆಡಿ ಮಾಡ್ಕೊಂಬಿಡಿ. ಬರೀ ₹1 ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಹೋಗಿ. ನೋಡಿ ಇವಾಗ ಈ ಲಿಕ್ವಿಡ್ ರೆಡಿ ಇದೆ. ನಾನು ತೊಗೊಂಡಿರುವ 2 ಬೆಡ್ಶೀಟ್ ನೋಡಿ, ಈ ಥರ ದಪ್ಪವಾಗಿರುವ ಬೆಡ್ಶೀಟನ್ನು ತೊಗೊಂಡಿದ್ದೀನಿ. ಈಗ ನೋಡಿ, ಅರ್ಧ ತುಂಬಿರುವ ನೀರಿಗೆ ಈ ಲಿಕ್ವಿಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಬೆಡ್ಶೀಟ್ಗಳನ್ನು ತೊಳೆಯೋದು ತುಂಬ ಹರಸಾಹಸ ಅಂತೀವಿ. ಈ ರೀತಿ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಲಿಕ್ವಿಡ್ಗಳನ್ನು ತಯಾರು ಮಾಡಿ ಕ್ಲೀನಾಗಿ ತೊಳಿಬೋದು. ಈ ಲಿಕ್ವಿಡಲ್ಲಿ ಬೆಡ್ಶೀಟ್ಗಳನ್ನು ಒಂದೇ 1 ನಿಮಿಷ ನೆನೆಸಿಟ್ರೆ ಸಾಕಾಗುತ್ತೆ. ಎಷ್ಟೇ ಕೊಳೆ ಇದ್ದರೂ ಕೂಡ ನೀಟಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಇವಾಗ ಲಿಕ್ವಿಡ್ ರೆಡಿ ಆಯಿತು. ನಾನು ಸ್ವಲ್ಪ ನೀರಲ್ಲಿ ನೀರಲ್ಲಿ ಹಾಕಿ ಬೆಡ್ಶೀಟನ್ನು ನೆನೆಸ್ಕೊಂಡು ನಂತರ ಈ ಲಿಕ್ವಿಡನ್ನು ಹಾಕಿ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆಯಿಂದ ನಾವು ತೊಳ್ಕೊಬೇಕಾಗುತ್ತೆ. ಸೈಡಿಂದ ತುದಿ ಭಾಗವನ್ನು ತೆಗೆದು ಸ್ವಲ್ಪನೇ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಬರಬೇಕು. 1 ನಿಮಿಷಗಳ ಕಾಲ ಈ ಲಿಕ್ವಿಡಲ್ಲಿ ಇದನ್ನು ನೆನೆಸಿಟ್ಕೊಂಡ್ಬಿಡಬೇಕು. ತುಂಬ ಸುಲಭ ಆಗುತ್ತೆ ನಮಗೆ ಕ್ಲೀನ್ ಮಾಡೋಕ್ಕೆ. ಇಡೀ ಬೆಡ್ಶೀಟ್ ನೋಡಿ ಕ್ಲೀನ್ ಆಗಿದೆ. ಇವಾಗ 5 ನಿಮಿಷಗಳಲ್ಲಿ ನೆನೆಸಿಟ್ಟಿರೋದು ನೋಡಿ ಕ್ಲೀನ್ ಆಗಿದೆ, ಸ್ವಲ್ಪ ಕೂಡ ಕೊಳೆ ಇಲ್ಲ. ಈಗ ದೊಡ್ಡ ಬೆಡ್ಶೀಟ್ ಕ್ಲೀನ್ ಆಯಿತು. ಇನ್ನೊಂದು ಬೆಡ್ಶೀಟ್ ಇದೆ ಇವಾಗ, ಅದನ್ನು ಕೂಡ ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಬ್ಬರ ಅವಶ್ಯಕತೆ ಇಲ್ಲ, ಒಬ್ಬರೇ ಆರಾಮಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು. ಅದನ್ನು ಕೂಡ ಇದೇ ಥರ ನೋಡಿ ಲಿಕ್ವಿಡಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ನಂತರ ನಾವು ಇದನ್ನು ಕ್ಲೀನ್ ಮಾಡಿಕೊಂಡು, ಇಂಥ ಬೆಡ್ಶೀಟ್ ತೊಳಿಬೇಕಂದ್ರೆ ಚೆನ್ನಾಗಿ ಬಿಸಿಲಿರಬೇಕು. ನಂತರ ಬಿಸಿಲಿಗೆ ತೊಗೊಂಡೋಗಿ ನೋಡಿ ಈ ರೀತಿಯಾಗಿ ಒಣಗಿಸಿ ಒಂದು 3 ಅವರ್ 4 ಅವರ್ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದ್ರೆ ಸಾಕಾಗುತ್ತೆ. ಇವಾಗ ಒಣಗಿಸಿ ರೆಡಿ ಇದೆ ನೋಡಿ, ಎತ್ತಿಟ್ಟಿದ್ದೀನಿ. ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಹಾಗೆ ಈ ಬೆಡ್ಶೀಟ್ ತೊಳೆಯೋದು ತುಂಬ ಸುಲಭವಾಗಿ ನಾನು ತೊಳೆದಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ.
ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.